ಓಂ ಗುರುಭ್ಯೋ ನಮಃ. ನಾನು ಡಾಕ್ಟರ್ ಸಾರಿಕಾ ಎಸ್ ಗಂಗಾ ಇನ್ನೊಂದು ವಚನ ವಿಶ್ಲೇಷಣೆಯೊಂದಿಗೆ ತಮ್ಮೆದುರಿಗೆ ಬಂದಿದ್ದೇನೆ. ಎಷ್ಟೇ ಸಾಧನೆ ಮಾಡಿದರೂ ಗರ್ವ ಬಾರದಿರಲಿ, ಬಾನೆತ್ತರಕ್ಕೇರಿದರೂ ಅಹಂಕಾರ ಸುಳಿಯದಿರಲಿ. ಎಷ್ಟೇ ಸಾಧನೆ ಮಾಡಿದರೂ ಗರ್ವ ಬಾರದಿರಲಿ, ಬಾನೆತ್ತರಕ್ಕೇರಿದರೂ ಅಹಂಕಾರ ಸುಳಿಯದಿರಲಿ. ವಿನಯದಿ ಬದುಕುವ ಪಾಠ ಕಲಿಸನಗೆ ನಮ್ಮ ಕಲಾ ಸಂಗಮನಾಥ. ವಿನಯದಿ ಬದುಕುವ ಪಾಠ ಕಲಿಸನಗೆ ನಮ್ಮ ಕಲಾ ಸಂಗಮನಾಥ. ಬಂಧುಗಳೇ, ಈ ವಿನಯ ಅನ್ನುವಂಥದ್ದು ಬಹಳನೇ ಮುಖ್ಯವಾದಂತಹ ವಿಷಯ ಅಂತ ನಾನಾದ್ರೂ ಭಾವಿಸ್ತೇನೆ. ಯಾಕಂದ್ರೆ ಒಂದ್ ಕಡೆ ತಾವು ಕೇಳಿರಬಹುದು, ಸಹನೆ ನಿನ್ನದಾದರೆ ಸಕಲವು ನಿನ್ನದೇ, ವಿನಯ ನಿನ್ನದಾದರೆ ವಿಜಯವೂ ನಿನ್ನದೇ ಅಂತ ಕೇಳಿದ್ದೀರಲ್ವಾ. ಯಾರಲ್ಲಿ ಸಹನೆ ಇರುತ್ತೋ ಸರ್ವಸ್ವವನ್ನು ಅವರು ಪಡಿಲಿಕ್ಕೆ ಸಾಧ್ಯ, ಯಾರಲ್ಲಿ ವಿನಯ ಇರುತ್ತೋ ಅವರು ವಿಜಯವನ್ನ ತಮ್ಮದಾಗಿಸ್ಕೊಳ್ತಾರೆ. ಸೊ ಹಾಗಾಗಿ ನಾವು ಎಷ್ಟೇ ಎತ್ತರಕ್ಕೆ ಏರಿದ್ರು ಕೂಡ ನಮ್ಮಲ್ಲಿ ಅಹಂಕಾರ ಎನ್ನುವಂತಹ ಆ ಭಾವ ಯಾವತ್ತೂ ಸುಳಿಬಾರದು. ನಾವು ಬಾನೆತ್ತರದಷ್ಟು ಸಾಧನೆ ಮಾಡಿದ್ರು ಕೂಡ ಗರ್ವ ಅನ್ನುವಂಥದ್ದು ನಮ್ಮಲ್ಲಿ ಬರಬಾರದು ಬಂಧುಗಳೇ. ಈ ಗರ್ವ ಅಹಂಕಾರ ಯಾರಲ್ಲಿ ಇರುತ್ತದೆಯೋ ಅವರು ಎಲ್ಲವನ್ನ ಕಳೆದುಕೊಳ್ತಾರೆ. ಯಾರು ಈ ಗರ್ವ ಅಹಂಕಾರವನ್ನ ಬಿಡುತ್ತಾರೋ ಸರ್ವಸ್ವವನ್ನು ಕೂಡ ಪಡಿತಾರೆ. ಈ ವಿನಯ ಎನ್ನುವಂಥದ್ದು ಏನಿದೆಯಲ್ಲ, ಯಾರೂ ಗೆಲ್ಲದೇ ಇರುವಂತಹ ವಿಷಯವನ್ನ ಗೆಲ್ಲುವಂಥದ್ದು ವಿನಯ ಎನ್ನುವಂತಹ ಮಾತು. ಸೊ ವಿನಯ ಏನ್ ಮಾಡುತ್ತೆ ಅಂತಂದ್ರೆ ಸಹಬಾಳ್ವೆ, ಬಾಂಧವ್ಯ ಬೆಸೆಯುತ್ತೆ. ಈ ಒಂದು ಫ್ರೆಂಡ್ಶಿಪ್ ಅಂತೀವಲ್ಲ, ಆ ಒಂದು ಭಾವ ಉಕ್ಕುತ್ತೆ ಈ ವಿನಯ ಇದ್ರೆ. ಯಾರಲ್ಲಿ ಅಹಂಕಾರ ಇರುತ್ತೋ ಅವರು ದುರಹಂಕಾರದಿಂದ ನಡ್ಕೊಳ್ತಾರೋ ಅವರನ್ನ ಕಂಡ್ರೆ ಯಾರಿಗೂ ಇಷ್ಟ ಆಗಲ್ಲ. ಯಾರು ವಿನಯದಿಂದ ನಡ್ಕೊಳ್ತಾರೋ ಅವರು ಎಲ್ರಿಗೂ ಕೂಡ ಈ ಒಂದು ಅಯಸ್ಕಾಂತದ ತರ ಆಕರ್ಷಿತರಾಗ್ತಾರೆ. ಅವರಿಗೆ ಈ ಫ್ರೆಂಡ್ಶಿಪ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾರಲ್ಲಿ ವಿನಯ ಇರುತ್ತೋ ಅವರು ವಿಜಯದ ಪಥದಲ್ಲಿ ಮುನ್ನಡಿತಾರೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥಿಸ್ಕೊಳ್ಬೇಕು, ಎಷ್ಟೇ ನಾವು ಸಾಧನೆ ಮಾಡ್ಲಿ ನಮ್ಮ ಹತ್ರ ಒಂಚೂರು ಗರ್ವ ಬರಬಾರ್ದು. ನಾವೆಷ್ಟೇ ಎತ್ತರಕ್ಕೆ ಇರ್ಲಿ ನಮ್ಮಲ್ಲಿ ಒಂಚೂರು ಗರ್ವ ಬರಬಾರ್ದು. ಯಾವಾಗ್ಲೂ ಕೂಡ ನಾವು ಬಾಗಿದ ತಲೆಯಿಂದ ವಿನಯಪೂರ್ವಕವಾಗಿ ವರ್ತಿಸಿದಾಗ ಸಮಾಜದಲ್ಲಿ ನಮ್ಮ ಬೆಲೆ ಹೆಚ್ಚಾಗುತ್ತೆ. ಬಂಧು ಬಳಗದವರು ನಮ್ಮನ್ನ ಇಷ್ಟಪಡ್ತಾರೆ. ದೇವರು ಕೂಡ ನಮ್ಮ ವರ್ತನೆಯನ್ನ ಮೆಚ್ಕೊಡ್ತಾನೆ. ಅದರಿಂದ ನಾವು ವಿಜಯದ ಪತಾಕೆಯನ್ನ ಹಾರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬಂಧುಗಳೇ, ನಾವು ವಿನಯಶೀಲರಾಗೋಣ. ಎಷ್ಟು ಸಾಧ್ಯವೋ ಅಷ್ಟು ನಮ್ಮಲ್ಲಿರುವಂತಹ ಅಹಂಕಾರ, ಗರ್ವ ಇವುಗಳನ್ನೆಲ್ಲ ನಾಶಪಡಿಸಿ ವಿನಯದ ಒಂದು ಹೂಮಳೆ, ವಿನಯದ ಒಂದು ಸುಗಂಧವನ್ನ ಎಲ್ಲ ಕಡೆ ಸೂಸ್ತಾ ನಾವು ವಿನಯಶೀಲರಾಗೋಣ ಅಂತ ಹೇಳ್ತಾ ಧನ್ಯವಾದ.